ಇವತ್ತಂತೂ ಲೇಟ್ ನೈಟ್ ಅಲ್ಲಿ ಹಸುವಾಗಿ ಏನೋ ಮಾಡಕ್ ನಿಂತೀವಿ. ಏನು ಅಂತ ನೋಡ್ರಿ, ಬೆಳಗ್ಗೆ ಎದ್ದೇಳಬೇಕು ಅಂದ್ರೆ ಆಗ್ತಾನೆ ಇಲ್ಲ. ಅಷ್ಟಾದ್ರೂ ಕಾಲೇಜ್ ಹೋಗ್ಲೇಬೇಕು ರೀ. ನಮ್ ಸ್ನೇಕಿಂಗ್ ಅಂತೂ ನನ್ ರಾಣಿ ಎನರ್ಜಿ ಡ್ರಿಂಕ್ ಫುಲ್ ಖಾಲಿ ಮಾಡಿ ನಿಲ್ಸಿದಾನ. ಅದಕ್ಕೆ ಆಟೋದಾಗ ಹೊಂಟೆ. ಆದ್ರ ಅಣ್ಣ ಅಂತೂ ಯಾವ್ದೋ ಫೀಲಿಂಗ್ ದಾಗ ಅದಾನ ಅನ್ಸುತ್ತ. ಆಟೋನ ಫುಲ್ ರಾಕೆಟ್ ಹೊಡೆದಂಗ್ ಹೊಡಿತಾ ಇದ್ದಾನ. ನಂದರೆ ಬಾಯಿಗೆ ಬಂದದ ಜೀವಾರಿ. ಹಂಗ ಹಿಂಗ ಮಾಡಿ ಆರಾಮಾಗಿ ಕಾಲೇಜ್ ಬಂದೆ. ಇವಾಗ ಡ್ಯೂಟಿ ಹೋಗ್ಬೇಕು. ಮಧ್ಯಾಹ್ನ ಅಂತೂ ಗಿಚ್ ಗಿಲಿಲ್ಲ ನಂಗ ಡ್ಯೂಟಿ ಮುಗಿಸ್ಕೊಂಡು ಸೀದಾ ಊಟ ಮಾಡಕ್ ಬಂದ್ವಿ. ರೈಸ್ ಸಾಂಬಾರ್ ತಗೊಂಡು ಮಸ್ತ್ ತಪಸಟ್ ಮಾಡಿದೆ. ಸಂಜೆ ಕಾಲೇಜ್ ಮುಗಿಸ್ಕೊಂಡು ಸ್ವಲ್ಪ ಎಗ್ ಪಪ್ಸ್ ತಿನ್ನಕ್ ಬಂದಿನಿ. ಅಲ್ಲೇ ನನ್ನ ಬೆರಳಿನಷ್ಟು ಸ್ಮಾರ್ಟ್ ಫೋನ್ ಕಾಣ್ತು. ಈ ಹುಲಿದ್ರಿ ಎಂತ ಕಾಲ ಬಂತು ನೋಡ್ರಿ. ಮರುದಿನ ಮಧ್ಯಾಹ್ನ ಎದ್ದು ಸೀದಾ ಊಟಕ್ ಬಂದಿವಿ. ಇಬ್ರು ಮಧ್ಯಾಹ್ನ 2ಕ್ಕೆ ಎದ್ದೀವಿ. ಹಸು ಆಗ್ಲೇಬೇಕು ಅಲ್ಲ, ಅದಕ್ಕೆ ಶಿಸ್ತು ಹಾಕೊಂಡು ಮಸ್ತ್ ತಪಸಟ್ ಮಾಡಿದೆ. ನೈಟ್ ನಾನು ಸ್ನೇಕಿಂಗ ಇಬ್ರು ಸೇರಿ ಸೀದಾ ಸಿಂಗರ್ನ ಹತ್ರ ಬಂದು ಅವನ್ನ ಎತ್ತಾಕೊಂಡು ಹಾಸ್ಟೆಲ್ ಹೋಗಿ ನೋಡಿದ್ರೆ ಹೆಂಗ್ ತಿನ್ಬೇಕು ಗುರು. ಚಿಕನ್ ಅಂದ್ರೆ ಚಂದ ಹೋಗ್ತದ. ಬಾಳ್ ದಿನ ಆಗಿಂದ ನಮ್ ಮೋಟು ಬೈ ಬಂದಾನ ಹಾಸ್ಟೆಲ್ಕ. ಹಂಗೆ ಬರುವಾಗ ತತ್ತಿ ತಗೊಂಡ್ ಬಂದೆ. ಊಟ ಸರಿಯಾಗಿಲ್ಲ, ಅದಕ್ಕೆ 12ಕ್ಕೆ ಅದು ಏನಾರ ಮಾಡ್ಕೊಂಡ್ ತಿಂದ್ರೆ ಆಯ್ತು ಅನ್ಕೊಂಡಿದ್ದೆ. ಆದ್ರೆ ಹಸು ತಡಿಲಿಲ್ಲ. ಅದಕ್ಕೆ ಸ್ನೇಕಿಂಗ್ ಹೇಳಿ ತತ್ತಿ ಮತ್ತ ಮ್ಯಾಗಿ ಮಾಡಕ್ ನಿಂತಾನ ಸ್ನೇಕಿಂಗ್. ಎಲ್ಲ ನಮ್ಮ ಮೇಲೆ ಪ್ರಯೋಗ. ನೋಡೋಕೇನೋ ಗಿಚ್ಚಾಗಿದೆ, ತಿಂದು ನೋಡಿದ್ರೆ ಮಾತೇ ಬರ್ತಾ ಇಲ್ಲ. ಹಂಗಂದ್ರೆ ಅದ್ರ ಟೇಸ್ಟೇ ಅರ್ಥ ಆಗ್ತಾ ಇಲ್ಲ. ಅಂದ್ರು ತಿಂದೆ, ಹಸು ಆಗ್ಯದ, ತಿನ್ಲೇಬೇಕು ಅಲ್ಲ. ಇವತ್ತಿಗಿಷ್ಟೇ. ಇಷ್ಟ ಆದ್ರೆ ಲೈಕ್ ಮಾಡಿ. ನನ್ ಸೆಕೆಂಡ್ ಚಾನಲ್ದಾಗ ಬೆಳಗ್ಗೆ 11:11ಕ್ಕೆ ವಿಡಿಯೋ ಬರುತ್ತೆ, ಹೋಗಿ ನೋಡ್ರಿ ಅಂತ ಹೇಳ್ತಾ ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.